ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ಮತ್ತೆ 5 ಕ್ವಶನ್ಸ್ ಮಾಡೋಣ. ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಲ್ಲಿ ಫ್ಲೂಯಿಡ್ ಕೈನೆಮ್ಯಾಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ 5 ಕ್ವಶನ್ಸ್. ಓಕೆ. H is the head over the crest of rectangular weir. The discharge varies as rectangle weir ಗೆ H ದ ಪವರ್ ಏನಿರ್ತೈತಿ 3/2 ಇರ್ತದ. ಟ್ರಯಾಂಗುಲರ್ weir ಗೆ ಟ್ರಯಾಂಗುಲರ್ ನಾಚ್ ಇತ್ತಂದ್ರ 5/2 ಇರ್ತದ. 3/2 ಎಲ್ಲಿ ಐತಿ ಒಳಗ ಆನ್ಸರ್ 1.5. Therefore, option A is the correct one. Now, the Bernoulli's equation refers to the conservation of Bernoulli equation. No? Energy na conservation of energy. Mass edaka conservation of mass. Continuity equation ge ಇದು conservation of momentum. Navier-Stokes equation ge right. Conservation of force ಅಂತ ಏನ್ರ ಇರ್ತನ ಇರಂಗಿಲ್ಲ. Okay. Then, if the crest length is equal to the width of the channel, then it is called crest length is equal to width of the channel ಅಂತ. ಅಂದ್ರೆ ಏನಾಗ್ತದ ಅಂತ ಕೇಳಿದ್ರೆ ಇದಕ್ಕೊಂದು ಸ್ವಲ್ಪ ಬರ್ಕೊಡ್ರಿ. Crest length is equal to width of the channel. D option. Suppressed wear. ಓಕೆ, ಇದರೊಳಗಡೆ ಇಲ್ಲೇ ಹೇಳ್ಬಿಡ್ತೀನಿ. ಈಗ ನಮ್ದು ವಿಡ್ತ್ ಆಫ್ ದ ಚಾನಲ್ ಇರ್ತೈತಿ. ಇದು ಚಾನಲ್ ಅಂತ ತಿಳ್ಕೊಳ್ರಿ. ಇದು ಚಾನಲ್. ನೀರೇನಾದ್ರು ಫುಲ್ ವಿಡ್ತ್ ಚಾನಲ್ ಇಂದನೇ ಎಲ್ಲಾ ನೀರು ಹಿಂಗ ಬೀಳ್ತಾ ಇತ್ತು ಅಂತಂದ್ರೆ ಏನಾಗ್ತದೆ ಇದಕ್ಕ ಸಪ್ರೆಸ್ಡ್ ವಿಯರ್ ಅಂತಾರ. ಅಂದ್ರೆ ಅರ್ಥ ಏನದು, ಇದ್ರೊಳಗೆ ಕ್ರೆಸ್ಟ್ ಅಂದ್ರೆ ಏನಂದ್ರೆ ನೀರ್ ಎಲ್ಲಿಂದ ಬೀಳಕತ್ತೈತಲ್ಲ ಅದು ಕ್ರೆಸ್ಟ್. ಸೈಡಿಗೆ ತೋರಿಸಿದ್ದೆ ಅಂತ ತಿಳ್ಕೊಳ್ರಿ. ಸೈಡಿಗೆ ತೋರಿಸಿದ್ರೆ ಇದು ಕ್ರೆಸ್ಟ್. ಇದು ನೀರ್ ಹಿಂಗ್ ಬೀಳ್ತಿರ್ತೈತಿ. ಇದಕ್ಕೆ ಏನಂತಾರೆ, ಇದಕ್ಕೆ ಕ್ರೆಸ್ಟ್ ಅಂತಾರೆ. ಇದಕ್ಕೆ ಈ ಹೈಟಿಗೆ ಓಕೆ ನೀರ್ ಹಿಂಗ್ ಬಂದ್ ಹಿಂಗ್ ಬೀಳ್ತೈತಿ. ಇದು ಸೈಡ್ ವ್ಯೂ ಒಳಗಡೆ ನಿಮ್ಗೆ ಲೆಂತ್ ಕಾಣಂಗಿಲ್ಲ. ಫ್ರಂಟ್ ವ್ಯೂ ಒಳಗೆ ನೋಡಿದಿ ಅಂತಂದ್ರೆ ಇದಿಷ್ಟು ಕಾಣ್ತೈತಿ. ಇದಿಷ್ಟು ಏನಾಗೈತಿ ಕ್ರೆಸ್ಟ್ ಆಗಿ ಆಕ್ಟ್ ಆಗತ್ತದ. ಅದಕ್ಕೆ ಸಪ್ರೆಸ್ಡ್ ವಿಯರ್ ಅಂತಾರೆ. ನಾನ್ ಸಪ್ರೆಸ್ಡ್ ವಿಯರ್ ಅಂತಂದ್ರ ನಿಮ್ದು ವಿಡ್ತ್ ಆಫ್ ದ ಚಾನಲ್ ಇಷ್ಟ ಅಗಲ ಐತಿ, ಇಷ್ಟ ಅಗಲ ಐತಿ. ಬಟ್ ಅದ್ರೊಳಗಡೆ ಒಂದು ಸ್ವಲ್ಪ ಹಿಂಗ್ ಮಾಡ್ಕೊಂಡಿ ಅವ ನೀರ್ ಎಲ್ಲಿಂದ ಬೀಳ್ತದ, ಇಷ್ಟರಿಂದ ಬೀಳ್ತದ. ಓಕೆ, ಇದ್ರೊಳಗೆ ಏನಾಯ್ತದ ಕ್ರೆಸ್ಟ್ ಏನೈತಲ್ಲ ಅದು ಇಷ್ಟ ಐತಿ. ಇದು ಇಲ್ಲಿಂದ ಇಲ್ಲಿಗೆ ಮಾತ್ರ ಐತಿ. ಅಂದ್ರೆ ಕ್ರೆಸ್ಟ್ ಬಿಡ್ತು ಚಾನಲ್ ಬಿಡ್ತಕ್ಕಿಂತ ಸಣ್ಣದೈತಿ. ಕ್ರೆಸ್ಟ್ ಬಿಡ್ತು ಚಾನಲ್ ಬಿಡ್ತಕ್ಕಿಂತ ಸಣ್ಣದದ. ಹಂಗಿತ್ತಂದ್ರೆ ಇದಕ್ಕೆ ಏನಂತಾರ ಕಾಂಟ್ರಾಕ್ಷನ್ ನಾನ್ ಸಪ್ರೆಸ್ಡ್ ವಿಯರ್ ಅಂತಾರ. ಡಿಫಾರ್ಮ್ಡ್ ವಿಯರ್ಸ್ ಅಂತ ಯಾವ್ದು ಇರಂಗಿಲ್ಲ. ಬ್ಯಾಲೆನ್ಸ್ಡ್ ವಿಯರ್ ಅಂತಂದ್ರ ಯೂಶುವಲಿ ಸಿಪ್ಯುಲಟಿ ಚಾನಲ್ಗೆ ಬ್ಯಾಲೆನ್ಸ್ಡ್ ವಿಯರ್ ಅಂತಾರ. ಸಿಪ್ಯುಲಟಿ ಚಾನಲ್ ಅದು ಒಂಥರ ರೆಕ್ಟ್ಯಾಂಗ್ಯುಲರ್ ಚಾನಲ್ ಇರ್ತದ ವಿತ್ ಸೈಡ್ ಸ್ಲೋಪು 1:4 ಇರ್ತದೆ. ಇದಕ್ಕೆ ಸಿಪ್ಯುಲಟಿ ಅಂತಾರೆ, ಅದಕ್ಕೆ ಬ್ಯಾಲೆನ್ಸ್ಡ್ ವಿಯರ್ ಅಂತ ಕರೀತಾರೆ. ಈಗ ನಮ್ಮ ಕ್ವಶನಿಗೆ ಸಪ್ರೆಸ್ಡ್ ವಿಯರ್ ಕರೆಕ್ಟ್ ಆನ್ಸರ್ ಆಗ್ತದೆ. ರೈಟಾ? ನೆಕ್ಸ್ಟ್ ಕ್ವಶನ್. The coefficient of discharge for venturimeter CD, the ranges from CD coefficient of venturimeter ಸ್ವಲ್ಪ ಚಲೋ ಪ್ರಾಕ್ಟಿಕಲಿ ನಿಯರ್ ಇರ್ತದ. therefore 9.95 to 0.99 ಅದರದ್ದು coefficient of discharge ಇರ್ತದೆ. ನೆಕ್ಸ್ಟ್, the fluid is, if the fluid is ideal as per the assumption of Bernoulli's theorem, it means ಏನಿರ್ತದ ಐಡಿಯಲ್ ಅಂತಂದ್ರ ಅದ್ರ ವಿಸ್ಕಾಸಿಟಿ 0 ಇರ್ತದ, ಪ್ರೆಷರ್ ಡೋಂಟ್ ನೋ, ವೆಲಾಸಿಟಿ 0 ಇರ್ತೈತೇನೋ ಇಲ್ಲ, ಫ್ಲೋ ಈಸ್ ಕಾನ್ಸ್ಟೆಂಟ್ ಇರ್ತೈತೇನೋ ಹಂಗೇನಿಲ್ಲ. therefore ವಿಸ್ಕಾಸಿಟಿ 0 ಇರ್ತದೆ. ಇದು ಒಂದೇ ಕರೆಕ್ಟ್ ಆನ್ಸರ್ ಆಗ್ತದೆ. ರೈಟಾ? ಓಕೆ, ಪ್ರೆಷರ್ ಕಾನ್ಸ್ಟೆಂಟ್ ಇರಕ್ಕೆ ಸಾಧ್ಯ ಇಲ್ಲ. ಪ್ರೆಷರ್ ವೇರಿ ಆಗದಲ್ಲೇ ಫ್ಲೋ ಆಗ್ತಿರ್ತೈತಿ. ವೆಲಾಸಿಟಿ 0 ಅನ್ನಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಫ್ಲೋ ಅಂತ ಹೇಳಕತ್ತೆ ನಾವು. ಫ್ಲೋ ಅಂತ ಹೇಳಿದ್ಬಿಟ್ಟು ಫ್ಲೋ ಈಸ್ ಕಾನ್ಸ್ಟೆಂಟ್ ಅಂತ ಹೇಳಕ್ ಆಗಂಗಿಲ್ಲ, ಬಿಕಾಸ್ ಇಟ್ ಇಸ್ ಫ್ಲೋಯಿಂಗ್. therefore ವಿಸ್ಕಾಸಿಟಿ ಇಸ್ 0. ಥ್ಯಾಂಕ್ ಯು ವೆರಿ ಮಚ್. ದಿನ 5 ಕ್ವಶನ್ಸ್ ಸಾಲ್ವ್ ಮಾಡ್ತಾ ಹೋಗ್ರಿ, ಅಥವಾ 5 ಕ್ವಶನ್ಸ್ ಮಾಡಿ ಬ್ರೇಕ್ ತಗೊಳ್ತಾ ಹೋಗ್ರಿ. ಅದು ಚೆನ್ನಾಗಿ ಬ್ರೈನ್ ಒಳಗಡೆ ಫಿಟ್ ಆಗ್ತದೆ. ಥ್ಯಾಂಕ್ ಯು.